ICC ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಈ ಒಂದು ಪಾಯಿಂಟ್ಸ್ ಟೇಬಲ್ ನಮ್ಮ ಟೀಮ್ ಇಂಡಿಯಾ ಅಂತೂ ಡೇ ಬೈ ಡೇ ಕೆಳಗಡೆ ಹೋಗ್ತಾನೆ ಇದ್ದಾರೆ. ಯಾಕಂತ ಹೇಳಿದ್ರೆ ಆಶಸ್ ನಡೀತು. ಆ ಒಂದು ಆಶಸ್ ಅಲ್ಲಿ ಇಂಗ್ಲೆಂಡ್ಗಂತೂ ಒಡೆದು ಕುಕ್ಕಿದ್ರು ಆಕ್ಚುಲಿ ಆಸ್ಟ್ರೇಲಿಯಾ. ಆ ರೀತಿ ಡಾಮಿನೇಟ್ ಮಾಡಿದ್ದು ಇಂಗ್ಲೆಂಡ್ ಮೇಲೆ ಆಸ್ಟ್ರೇಲಿಯಾ. ಬಟ್ ಪಾಯಿಂಟ್ಸ್ ಟೇಬಲ್ ಕೂಡ ನೋಡ್ತಾ ಇದ್ದೀರಾ, ಆಸ್ಟ್ರೇಲಿಯಾ ಫಸ್ಟ್ ಇದ್ದಾರೆ, ಆಬ್ವಿಯಸ್ಲಿ ಫಸ್ಟ್ ಇದ್ದೇ ಇರ್ತಾರೆ. ಪಾಯಿಂಟ್ ಪರ್ಸೆಂಟೇಜ್ ಸಿಸ್ಟಮ್ ಅಂತ PCT ಅಂತ ಹೇಳಿದ್ರೆ ಅದರಲ್ಲಿ 85.71 ಪಾಯಿಂಟ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಪರ್ಸೆಂಟೇಜು. ಆ್ಯಂಡ್ 72 ಪಾಯಿಂಟ್ ಕೂಡ ಇಟ್ಕೊಂಡಿದ್ದಾರೆ. ಆಸ್ಟ್ರೇಲಿಯಾ ಫುಲ್ ಡಾಮಿನೇಟ್ ಮಾಡ್ತಾರೆ ಎಲ್ಲನೂ ಕೂಡ, ಎಲ್ಲ ಕಡೆ. ಆ್ಯಕ್ಚುಲಿ ಟೆಸ್ಟಲ್ಲಿ, T20ಲಿ ಆ್ಯಂಡ್ ODIಯಲ್ಲಿ 3 ಫಾರ್ಮೆಟಲ್ಲಂತೂ ನೆಕ್ಸ್ಟ್ ಲೆವೆಲ್ ಡಾಮಿನೇಟ್ನ ಮಾಡ್ತಾರೆ ಆಸ್ಟ್ರೇಲಿಯಾ, ಮೆನ್ಸ್ ಆಗಲಿ ವುಮೆನ್ಸ್ ಆಗಲಿ. ಆ್ಯಂಡ್ 6 ವಿನ್ನು 1 ಲಾಸ್ ಆಗಿದ್ದಾರೆ, 0 ಡ್ರಾ. ಆ್ಯಂಡ್ ನ್ಯೂಜಿಲೆಂಡ್ ಅವ್ರದ್ದು ಕೂಡ 77.78 ಇದೆ, 28 ಪಾಯಿಂಟ್ನ ಅವರು ಆಲ್ರೆಡಿ ಗಿಟ್ಟಿಸ್ಕೊಬಿಟ್ಟಿದ್ದಾರೆ. ಆ್ಯಂಡ್ 2 ವಿನ್ ಆಗಿದೆ, 0 ಲಾಸ್ ಆ್ಯಂಡ್ 1 ಡ್ರಾ. ಸೌತ್ ಆಫ್ರಿಕಾ 75.00 36 ಪಾಯಿಂಟ್ನ ಇಟ್ಕೊಂಡಿದ್ದಾರೆ, 3 ವಿನ್ ಆಗಿದ್ದಾರೆ, 1 ಲಾಸ್ 0 ಡ್ರಾ. ಆ್ಯಂಡ್ ಶ್ರೀಲಂಕಾನು ಕೂಡ 66.67 ಇದೆ, 16 ಪಾಯಿಂಟ್ಸು, 1 ವಿನ್ನು, 0 ಲಾಸ್ 1 ಡ್ರಾ ಆಗಿದ್ದಾರೆ. ಪಾಕಿಸ್ತಾನ ನಮ್ಮ ಇಂಡಿಯಾಗಿಂತ ಬೆಟರ್ ಆಗಿಬಿಟ್ಟಿದ್ದಾರೆ, 5ನೇ ಪೊಸಿಷನಲ್ಲಿದ್ದಾರೆ, 50.00 12 ಪಾಯಿಂಟ್ನ ಇಟ್ಕೊಂಡಿದ್ದಾರೆ. ಆ್ಯಂಡ್ 1 ವಿನ್ 1 ಲಾಸ್ ಆ್ಯಂಡ್ 0 ಡ್ರಾ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನಮ್ಮ ಟೀಮ್ ಇಂಡಿಯಾ 48.15 ಆ ಒಂದು ಪಾಯಿಂಟ್ ಪರ್ಸೆಂಟೇಜ್ ಸಿಸ್ಟಮಲ್ಲಿ ಇದ್ದಾರೆ. ಆ್ಯಂಡ್ 52 ಪಾಯಿಂಟ್ನ ಕೂಡ ಇಟ್ಕೊಂಡಿದ್ದಾರೆ. ಆ್ಯಂಡ್ 4 ವಿನ್ನು 4 ಲಾಸು 1 ಡ್ರಾ ಆಗಿದೆ. ಮತ್ತು ಇಂಗ್ಲೆಂಡ್ ಅವರು ಫುಲ್ಲು ಕೆಳಗಡೆ ಬರೋಕ್ಕೆ ಕಾರಣನೇ ಆಸ್ಟ್ರೇಲಿಯಾ. ಆಶಸಲ್ಲಂತೂ ಫುಲ್ಲು ಉಚ್ಚನಾಯಿ ಹೊಡೆದಂಗೆ ಹೊಡೆದ್ರು. ಒಂದೊಂದು ಸೈಡು 4-5 ದಿನ ಮ್ಯಾಚ್ ನಡಿಬೇಕಾದ್ರಿಂದ 3 ದಿನಕ್ಕೆ ಮುಗಿಸ್ತಾ ಇದ್ರು ಆಸ್ಟ್ರೇಲಿಯಾ. ಆ ರೀತಿ ಡಾಮಿನೇಟ್ ಮಾಡೋದ್ರಿಂದ ಇಂಗ್ಲೆಂಡ್ ಇವಾಗ 7th ಪೊಸಿಷನಲ್ಲಿದ್ದಾರೆ, 35.19 ಇದೆ, 38 ಪಾಯಿಂಟ್ಸ್ನ ಇಟ್ಕೊಂಡಿದ್ದಾರೆ. ಆ್ಯಂಡ್ 3 ವಿನ್ನು 5 ಲಾಸು 1 ಡ್ರಾ ಮಾಡ್ಕೊಂಡಿರೋದು. ಆ್ಯಂಡ್ ಬಾಂಗ್ಲಾದೇಶ್ ಕೂಡ 16.67 4.0 ವಿನ್ನು ಆ್ಯಂಡ್ 1 ಡ್ರಾ 1 ಲಾಸ್ ಆಗಿದೆ. ಆ್ಯಂಡ್ ವೆಸ್ಟ್ ಇಂಡೀಸು ಕೂಡ 4.17 4 ಪಾಯಿಂಟ್ ಅಷ್ಟೇ ಇರೋದು ಇವ್ರದ್ದು. ಆ್ಯಂಡ್ 0 ಲಾಸ್ 0 ವಿನ್ನು 7 ಲಾಸ್ಡು ಆ್ಯಂಡ್ 1 ಡ್ರಾ ಆಗಿರೋದು. ವೆಸ್ಟ್ ಇಂಡೀಸ್ಗಂತೂ ಥ್ಯಾಂಕ್ ಯು, ಓಕೆ ಫ್ರೆಂಡ್, ಬಾಯ್ ಅಂತಲೇ ಹೇಳ್ಬೋದು. ಸೊ ಟೀಮ್ ಇಂಡಿಯಾ ಇಲ್ಲಿಂದ ಕಮ್ ಬ್ಯಾಕ್ ಮಾಡಬೇಕಂತ ಹೇಳಿದ್ರೆ ಇನ್ನೂ 2 ವರ್ಷ ಇದೆ. ಸೊ ಇದೆಲ್ಲರೂ ಕೂಡ ಮೆಟ್ಕೊಂಡು ಮುಂದೆ ಬರೋ ಅಪ್ಕಮಿಂಗ್ ಎಲ್ಲ ಟೆಸ್ಟ್ ಮ್ಯಾಚಸ್ಸು ಕೂಡ ಗೆದ್ದರೆ ಟೀಮ್ ಇಂಡಿಯಾ ಬೆಟರ್ ಆಗಿ ಪಾಯಿಂಟ್ಸ್ ಟೇಬಲ್ ಕೂಡ ಬೆಟರ್ ಆಗುತ್ತೆ. ಸೊ ಇನ್ನೂ ಒಂದು ಚಾನ್ಸ್ ಸಿಗುತ್ತೆ ಟೀಮ್ ಇಂಡಿಯಾಗೆ ಈ ಒಂದು ICC ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಗೆಲ್ಲೋದಕ್ಕೆ. ನೋಡಿದ್ರೆ ಏನಾಗುತ್ತೆ ಅಂತ. ಸೊ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಎಲ್ಲರನ್ನೂ ಬೀಟ್ ಮಾಡ್ತಾರಾ ಅಂತ ಅನ್ಸಿದ್ರೆ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಮಾಡ್ತಾರೆ, ಬಿಕಾಸ್ ಒಳ್ಳೆ ಟೀಮ್ ಇದೆ ಟೀಮ್ ಇಂಡಿಯಾದು ಕೂಡ. ಸೊ ಆಸ್ಟ್ರೇಲಿಯಾ ಅಂತೂ ಫುಲ್ ಡಾಮಿನೇಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಅವರು ಟಾಪ್ 12 ಪಕ್ಕ ಬಂದೇ ಬರ್ತಾರೆ. ನೋಡೋದೇನಾಗುತ್ತೆ ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾನೆ ಮಾಡ್ಕೊಳ್ಳಿ ಗಾಯ್ಸ್. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. See you.